ನಮಸ್ಕಾರ ವೀಕ್ಷಕರೇ, ಟೈಮ್ಸ್ ಆಫ್ ಸಾಗರ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಸಾಗರ ತಾಲೂಕು ಕಣಪಗಾರಿನ ಕಂಚಿಗದ್ದೆಯ ಶ್ರೀ ಶನೀಶ್ವರ ದೇವಾಲಯದ 22ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವವು ಇದೇ ಬರುವ ಫೆಬ್ರವರಿ 8ರ ಶನಿವಾರ ಹಾಗೂ 9ರ ಭಾನುವಾರದವರೆಗೆ 2 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಸ್ಥಾನದ ಧರ್ಮದರ್ಶಿ ಬಂಗಾರಪ್ಪ ತಿಳಿಸಿದ್ದಾರೆ. ಸಹಿಸಲಾರದಂಥ ಹಿಂಸೆ ಯಾವ ಅಧಿಕಾರಿಯಿಂದಲೂ ಆಗದಿದ್ದಂಥ ಕೆಲಸವನ್ನು ಈ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ, ಈ ದೇವಿಯಲ್ಲಿ ಹರಕೆ ಹೊತ್ತಾಗ ಆ ಕೆಲಸ ಸಕ್ಸಸ್ ಆಗುತ್ತೆ. ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟು ಕಳ್ಕೊಂಡು ಯಾವ ಥರ ಮಾಡಿದ್ರೂ ಹಣ ತಗೊಳಕ್ಕಾಗದಿದ್ದಂಥ ಕಾಲದಲ್ಲಿ ಈ ದೇವಿಯ ಮರೆ ಬಂದಾಗ ಆ ಹಣ ಅವರಿಗೆ ತಾನಾಗೆ ಬಂದು ಕೈ ಸೇರಿದೆ. ಶನಿವಾರ ಬೆಳಗ್ಗೆ 8 ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು, ಮಧ್ಯಾಹ್ನದಿಂದ ಅನ್ನ ಸಂತರ್ಪಣೆ, ಸಂಜೆಯಿಂದ ಪೂಜಾ ಕಾರ್ಯಕ್ರಮ ಹಾಗೂ ಮಂಗಳಾರತಿ ನಡೆಯಲಿದೆ. ಭಾನುವಾರ ಬೆಳಗ್ಗೆಯಿಂದ ಶ್ರೀ ದೇವರಿಗೆ ಫಲ ಪಂಚಾಮೃತ ಅಭಿಷೇಕ, ಶನೀಶ್ವರ ದೇವರಿಗೆ ಕಲಾವೃದ್ಧಿ ಹೋಮ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಜೊತೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಜಾತ್ರಾ ಮಹೋತ್ಸವದ ನಿಮಿತ್ತ ಪಲ್ಲಕ್ಕಿ ಉತ್ಸವ, ಶ್ರೀ ಚೌಡೇಶ್ವರಿ ದೇವಿಯ ತುಲಾಭಾರ, ಭರತನಾಟ್ಯ, ಭಜನೆ, ಯಕ್ಷಗಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಎಂದರು. ಜಾತ್ರಾ ಮಹೋತ್ಸವಕ್ಕೆ ಶ್ರೀ ನಾರಾಯಣ ಗುರು ಮಹಾ ಸಂಸ್ಥಾನ ಮಠ ಹುಂಚದಕಟ್ಟೆಯ ಶ್ರೀ ರೇಣುಕಾನಂದ ಸ್ವಾಮೀಜಿ, ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಉಪಸ್ಥಿತರಿರುವರು ಎಂದು ಬಂಗಾರಪ್ಪ ಟೈಮ್ಸ್ ಆಫ್ ಸಾಗರ್ ನ್ಯೂಸ್ಗೆ ವಿವರಿಸಿದರು. 8-9ನೇ ತಾರೀಕಿಗೆ ನಡೀತಾ ಜಾತ್ರಾ ಮಹೋತ್ಸವ ಫೆಬ್ರವರಿಯಲ್ಲಿ, 8ನೇ ತಾರೀಕು ಈ ಕ್ಷೇತ್ರದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಹಾಸತಿ ದೇವಿ ಚೌಡೇಶ್ವರಿ ದೇವಿಗೆ ಕಲಾವೃದ್ಧಿ ಹೋಮ, ಇಲ್ಲಿ ತಳಾಸುದ್ದಿ ಹೋಮಗಳು, ಇನ್ನು ಅನ್ನ ಸಂತರ್ಪಣೆ, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಮನೋರಂಜನಾ ಕಾರ್ಯಕ್ರಮಗಳು 8ಕ್ಕೂ ನಡೀತವೆ. ಹಾಗೆ 9ನೇ ತಾರೀಕು ಈ ಕ್ಷೇತ್ರದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಗೆ ಕಲಾವೃದ್ಧಿ ಹೋಮ, ಶಿವಪಂಚಾಕ್ಷರಿ ಹವನ ಹಾಗೂ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ, ಅನ್ನ ಸಂತರ್ಪಣೆ, ಮನೋರಂಜನೆ ಕಾರ್ಯಕ್ರಮಗಳು, ಯಕ್ಷಗಾನ, ಭರತನಾಟ್ಯ, ರಂಗಪೂಜಾ, ಹೀಗೆ ಪಲ್ಲಕ್ಕಿ ಉತ್ಸವ, ಹಲವಾರು ಕಾರ್ಯಕ್ರಮಗಳು 9ನೇ ತಾರೀಕು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಸ್ವಾಮೀಜಿ ರೇಣುಕಾನಂದ ಮಹಾಸ್ವಾಮಿಗಳನ್ನು ನಾವು ಕರೆದಿದ್ದೀವಿ, ಬರ್ತೀವಿ ಎಂದಿದ್ದಾರೆ. ಪ್ರತಿ ವರ್ಷವೂ ಬರ್ತಾ ಇದ್ದಾರೆ. ಅವರು ಸಹ ಈ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಮತ್ತು ಇನ್ನು ನೀಲುಗೋಡು ಇಡಗುಂಜಿಯ ಕ್ಷೇತ್ರ, ನೀಲುಗೋಡು ಎಂಬ ಕ್ಷೇತ್ರದ ಅಲ್ಲಿಯೂ ಸ್ವಾಮಿಗಳು ಸಹ ಈ ಕ್ಷೇತ್ರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅವರು ಸಹ ಬರಬಹುದು. ಹಾಗೂ ಸಿಗಂದೂರು ದೇವಿ ಮಹಾಕ್ಷೇತ್ರ, ಅಲ್ಲಿ ಧರ್ಮದರ್ಶಿಗಳಾದ ಶ್ರೀ ರಾಮಪ್ಪಾಜಿಯವರು ಈ ಕ್ಷೇತ್ರಕ್ಕೆ ಬರ್ತೀವಿ ಎಂದಿದ್ದಾರೆ. ಪ್ರತಿ ವರ್ಷ ಬರ್ತಾ ಇದ್ದಾರೆ. ಅವರು ಸಹ ಬರಬಹುದು ಅಂತ ಹೇಳಿ ಅವರಿಗೆಲ್ಲ ಈ ಜಾತ್ರಾ ಮಹೋತ್ಸವಕ್ಕೆ ತಾವು ಆಗಮಿಸಿ ನಮಗೆ ಆಶೀರ್ವದಿಸ್ತಾರೆ ಅಂತೇಳಿ ನಂಬಿಕೊಂಡಿದ್ದೇವೆ. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಸಾಗರ ನ್ಯೂಸ್.